ನೋಡ್ತಾರೆ. ಒಳ್ಳೆ ಬುದ್ಧಿವಂತರಿದ್ದಾರೆ. ಅಧಿಕಾರಿ ಸ್ವತಃ TMC ಬ್ಯಾಕ್ಬೋನ್ ಆಗಿದ್ದರು. ಅದು ಅದರಲ್ಲೂ ಮಮತಾ ಬ್ಯಾನರ್ಜಿ ಅವರ ಬರಗೆ ಬಂಟರಾಗಿದ್ದರು ಒಂದು ಕಾಲಕ್ಕೆ. ಅದರ ಅಧಿಕಾರ ಅನ್ನುವಂಥದ್ದಲ್ರಿ, ಅಧಿಕಾರ ಮಾಯಿ ಅನ್ನೋದು ಮನುಷ್ಯನ ಅಂಥವಿದ್ರು ಬದಲು ಮಾಡ್ತಾ ಇರ್ತದೆ. ಆ ದಿಶೆಯಲ್ಲಿ ಬದಲು ಮಾಡಿ ಇವತ್ತು ಸುವೇಂದು ಅಧಿಕಾರಿ ಖಟ್ಟರ್ ಮೋದಿವಾದಿಯಾಗಿದ್ದಾರೆ, ಖಟ್ಟರ್ ಶಾವಾದಿಯಾಗಿದ್ದಾರೆ. ಇವತ್ತು ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಮೋದಿಯವರಿಗೆ ಧನ್ಯವಾದ ಹೇಳುವ ಸಂದರ್ಭದಲ್ಲಿ ಅವರ ಒಂದು ಅತಿ ಬಗ್ಗೆ ಮಾಡಿದಂಥ ಸಲ್ಯೂಟ್ ಮಾಡಿದಂಥ ಇದು ಒಂದು ಸ್ವಲ್ಪ ಬಹಳ ಆಯ್ತೇನೋ, ಅತಿರೇಕ ಆಯ್ತೇನೋ ಅಂತ ಅನಿಸ್ತು. ಜೊತೆಗೆ ಶಾರ್ ಅವ್ರಿಗೂ ಅದೇ ರೀತಿ ನಡ್ಕೊಂಡ್ರು. ಇನ್ನುಳಿದವ್ರ ಜೊತೆ ಸಹಜವಾಗಿದ್ದರು ಅನ್ನೋದು ನಾವು ಅಲ್ಲಿ ಪಿಕ್ಚರ್ಗಳನ್ನು ನೋಡ್ಬೋದಾಗಿತ್ತು. ಏನೂ ಇರಲಿ, ಇವತ್ತಾದರೂ ಅಟ್ಲೀಸ್ಟ್ BJPಗೆ ಬದ್ದಾಗೆ ಅಧಿಕಾರ ಕೊಟ್ಟರು ಅನ್ನೋದು ಬದ್ದಾಗದ ಒಂದು ಒಳ್ಳೆಯ ಕೆಲಸ ಆಗಬೇಕಾಗಿದೆ. ಈಗಾಗಲೇ ಮೋದಿಯವ್ರದ್ದು ರಾಷ್ಟ್ರ ಮಟ್ಟದಲ್ಲಿ ಅದು ಹೇಳ್ಕೊಳ್ಳೋಂಥ ಒಂದು ಏನಪ್ಪ ಅಂತಂದ್ರೆ ಅವರ ಆಡಳಿತ ಛಾಯೆ ಉಳಿದಿಲ್ಲ. ಹೇಳಿದ್ರು ಅವ್ರು ಬರುವಂಥ ಮೋದಿಯವರು ನಂದು ಗುಡ್ ಗವರ್ನೆನ್ಸ್ ಮಾಡಿ ತೋರಿಸೋದು ಅಂತೇಳಿ. ಈಗಾಗಲೇ ಈ ಜನ ಮತ ಹಾಕ್ತಾ ಇದ್ದಾರೆ, ಇವ್ರು ಗೆಲ್ತಾ ಇದ್ದಾರೆ, ಇದೊಂದು ಆಧಾರ ಮೇಲೆ ನಾವು ಹೇಳ್ಬೋದು ಒಳ್ಳೆ ಆಡಳಿತ ಕೊಡ್ತಾ ಇದ್ದಾರೆ ಅಂತೇಳಿ. ಆದರೆ ವಾಸ್ತವವಾಗಿ ಯಾವ ಕೆಲಸನೂ ಇವ್ರ ಸಂದರ್ಭದಲ್ಲಿ ಹೇಳಿದಂಥ ಸಂದರ್ಭಗಳು ಮುಖ್ಯವಾಗಿ ಒಂದು ಮೊದಲದ್ದು 2 ಕೋಟಿ ಉದ್ಯೋಗಗಳು ಇಲ್ಲಿವರೆಗೆ ಸೃಷ್ಟಿ ಮಾಡ್ತೀನೋ ಪ್ರತಿ ವರ್ಷ ಹೇಳಿದರು. ಎಷ್ಟು ಕೋಟಿ ಸೃಷ್ಟಿ ಮಾಡಿದರು ಇವತ್ತಿಗೆ ಉತ್ತರ ಇಲ್ಲ ಅದಕ್ಕೆ. ಅದೇ ಕಾಲಕ್ಕೆ ಅವ್ರದ್ದು ಸ್ಮಾರ್ಟ್ ಸಿಟಿ ಅವ್ರ ಬೇಡ ನೂರಾರು ಘೋಷಣೆಗಳಿದ್ದಾವೆಲ್ಲ. ಮತ್ತು ಇಲ್ಲೂ ಘೋಷಣೆ ಮಾಡಿದ್ದಾರೆ ಈಗಾಗಲೇ. ಈ ವೆಸ್ಟ್ ಬೆಂಗಾಲ್ದಲ್ಲಿ ಇದೆಲ್ಲ ಮಾಡ್ತೀವಿ ಅಂತ ಮಾಡಿದ್ರೆ ಭಾಳ ಸಂತೋಷ, ಏನು ಪ್ರಶ್ನೆ ಇಲ್ಲ. ಯಾರಾದರೂ ಆಲ್ರೆಡಿ ಜನ ನೆಮ್ಮದಿಯಿಂದ ಉದ್ಯೋಗಗಳು ಮಾಡ್ತಾ ಬದುಕಿದ್ರೆ ಸಾಕಾಗ್ಯದ. ಇವತ್ತು ಯಾವ ಪರಿಸ್ಥಿತಿ ಬಂದಿದ್ದಾರೆ ಜನ ಅಂದ್ರೆ ಪ್ರಜಾಪ್ರಭುತ್ವ ಅದು ಇದು ನಾವು ಮಾತಾಡ್ಲಿಕ್ಕೆ ಹಚ್ಚಿದ್ರೆ ಭಾಳ ಜನ ಜೊತೆ ಮಾತಾಡಿ ನೋಡಿದರೆ ಹಂಗಂದ್ರೆ ಏನು ಅಂತೀವಂತ ಜನನೂ ಇಲ್ಲದಾರ. ಇದು ನೋಡಿದ್ರೆ ಭಾಳ ಆಶ್ಚರ್ಯ ಆಘಾತ ಆಗ್ತದೆ ರೀ. ಬಟ್ ನಡೆದೇನು ಇದ್ದಿದ್ದು ಸುಳ್ಳೇನಲ್ಲ. ಹೀಗಾಗಿ ಅವ್ರಿಗೆಲ್ಲ ಮೊದಲು ಬೇಕಾಗಿದ್ದು ಹೊಟ್ಟೆಗೆ ಹಿಟ್ಟ, ಇದು ಮೊದಲು ಮುಖ್ಯ ಅದ. ಒಂದು ಎಲೆ ನೆಲಕ್ಕೆ ಒಂದು ಮನೆ ಬೇಕಾಗಿದೆ ಪ್ರತಿಯೊಬ್ಬರಿಗೂ. ಹೀಗಾಗಿ ಪ್ರತಿಯೊಂದು ಕ್ಷೇತ್ರದಲ್ಲೂ ವಿಫಲತೆಗಳು ಸಾಕಷ್ಟು ಆಗಿದ್ದಾವೆ. ಈ 12 ವರ್ಷಗಳಾಯಿತು. ಅದ್ರ ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲೂ ಸಹಿತ ಆಗಿದ್ದಾಯ್ತು ಭಾರತದ ಮಟ್ಟದಲ್ಲ. ಮತ್ತು ಅಲ್ಲಿ ರಾಜ್ಯದ ಪರಿಸ್ಥಿತಿನೂ ಹಂಗೆ ಅದ. ಏನು ಮಮತಾ ಬ್ಯಾನರ್ಜಿ ಅವರು ಮನುಷ್ಯ ಏನೋ ಗ್ಯಾರಂಟಿಗಳನ್ನೋ ಮತ್ತೇನೋ ಕೊಟ್ಟಿರ್ಬೋದು. ಆದರೆ ಪಶ್ಚಿಮ ಬಂಗಾಳದ ಒಂದು ಚಿತ್ರಣದ್ದು ಅದು ಪೂರ್ಣ ಪ್ರಮಾಣದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಬೆಳೆಸಲಿಲ್ಲ. ಕೇವಲ ಕಮ್ಯುನಿಸ್ಟರು ಮಾಡಿದಂಥ ಗುಂಡಾಯಿಸಮನ್ನು ಮುಂದುವರಿಸಲು ಹೋದರು. ಇವರು ಹೊಡೆ ಬಡಿ ಕಡಿ ಅಂತ ವಿಚಾರಗಳನ್ನು ಹೇಳ್ತಾ ಹೋದರು. ಅದರ ಪರಿಣಾಮನ ಇವತ್ತು ಅದ ದಾರಿಯಲ್ಲಿ ಬಂದಂಥ ಈ BJP ಸಹಿತ ಇವತ್ತು ಅವರನ್ನು ಇದೇ ಒಂದು ಲೆಕ್ಕದಲ್ಲಿ ಅಂದರೆ ಕೇಂದ್ರ ಸರ್ಕಾರದ ಮುಖ್ಯವಾಗಿ ಈ ಒಂದು ಎಲೆಕ್ಷನ್ ಕಮಿಷನರ್ ಮೂಲಕ ಆಗಿರ್ಬೋದು, ಮತ್ತೇನೋ ಆಗಿರ್ಬೋದು, ಅಲ್ಲಿಯ ಸೈನ್ಯವನ್ನು ತಂದು ಅರೆ ಸೈನ್ಯ ತಂದು ಮತ್ತೊಂದು ಕಂಟ್ರೋಲ್ ಮಾಡಿ ಈ ಒಂದು ಚುನಾವಣೆಯನ್ನು ಗೆದ್ದಿದ್ದನ್ನು SIR ಮೂಲಕ ಚುನಾವಣೆ ಗೆದ್ದಿದ್ದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಇವೆಲ್ಲ ಸತ್ಯ ಆಗದೇ ಇರಲಿ ಅಂತ ಹೇಳ್ಕೊಳ್ತೀವಿ. ಬಟ್ ನಡೆದಿನ ಸುಳ್ಳಲ್ಲ ಅನ್ನೋದು ಇವತ್ತು ಅನೇಕ TMC ಅವರ